ತಂದನಾನ ತಂದನ ತಾನನ ತಂದೆ ನಾನ ತಂದನಾನ ತಂದನ ತಾನನ. ನಮ್ಮೂರು ಮುಂಜಿರಾ ಬೇಗಂ ಅಂತ, ಕೋಲ್ಗಾಲ ಗ್ರಾಮ, HD ಕೋಟೆ ತಾಲೂಕು. ಚಾಮುಂಡೇಶ್ವರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಚೈತನ್ಯ ಮಹಿಳಾ ಸಮಾಖ್ಯ ಮಹಾಸಂಘದಲ್ಲಿ ಒಕ್ಕೂಟ ಆಫೀಸಲ್ಲಿ ಆರೋಗ್ಯ ಸಖಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಒಕ್ಕೂಟದಿಂದ ಮಾದಾಪುರ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ. ಮಂಜುರ ನಂಬರ್ ಇಸ್ಕೊಳ್ಳಿ ನೀವು ಹೋಗಕ್ಕೆ ಮುಂಚೆ. ನೀವು ಸಂಘ ಸೇರ್ಬೇಕಾದ್ರೆ ನಿಮ್ಮ ಮನೇಲಿ ಏನಂತಿದ್ರು? ಸಂಘ ಸೇರ್ಮೇಲೆ ಎಂತ ಸಂಘ ಅದ್ ಬೇಡ, ಸಂಘ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಹೇಳಿದ್ರು. ಆಮೇಲೆ ಎಲ್ಲ ನಾವೆಲ್ಲ ಸೇರಿ ಒಂದು ಸಂಘ ಮಾಡಬೇಕು ಅಂತ ರಫಿಯಾ ಬೇಗಂ ಹೇಳಿ ನಮ್ಗೆಲ್ಲ ಮಾಹಿತಿ ಕೊಟ್ರು. ಮೇಡಮ್ ಕರೆಸಿದ್ರು, ಪ್ರೇಮಾ ಮೇಡಮ್ ಬಂದಿದ್ರು, ಅವರೆಲ್ಲ ಮಾಹಿತಿ ಕೊಟ್ರು. ಇನ್ನು ಸಂಘದಲ್ಲಿ ಹಿಂಗಿದ್ರೆ ಎಲ್ಲರೂ ಒಟ್ಟಾಗಿದ್ರೆ ಮುಂದಕ್ಕೆ ಏನಾದ್ರೂ ಸಾಧಿಸಬಹುದು ಅಂತ ನಮ್ಗೆ ತಿಳುವಳಿಕೆ ಕೊಟ್ಟಿದ್ರು. ಸಂಘ ಓಪನ್ ಮಾಡಿದ್ರೆ ಎಲ್ಲರೂ ಒಟ್ಟಾಗಿರ್ತೀವಿ, ಏನೊಂದು ಸಾಧಿಸಬಹುದು ಅಂತ ಹೇಳ್ಬಿಡಿ ಅವರು ಸೇರಿಸಿದ್ರು ನಮ್ಗ. ನಾವು ಅಲ್ಲಿ ನಡೆದಂತ ಎಲ್ಲ ಮಾಹಿತಿಗಳು ಇಲ್ಲಿ ತಗೊಬಂದು ಮನೇಲಿ ತಿಳಿಸ್ತಾ ಇದ್ದೆ. ಅವಾಗ ಪರವಾಗಿಲ್ಲ, ನಡ್ಕೊಂಡು ಹೋಗಿ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವು ಸಂಘ ಸೇರಿ 4 ವರ್ಷ ಆಯ್ತಲ್ವಾ, ಈಗೇನಂತಾರೆ ನಿಮ್ ಮನೇಲಿ ನಿಮ್ ಬಗ್ಗೆ, ಸಂಘದ ಬಗ್ಗೆ? ಎಲ್ಲರೂ ಪರವಾಗಿಲ್ಲ ಅಂತಾರೆ. ಎಲ್ಲರೂ ಇವಾಗ ಮೊದ್ಲು ಹೇಳ್ತಿದ್ರು ನಾವು ಮುಸಲ್ಮಾನ್ಸ್ರಲ್ವಾ, ಎಲ್ಲವೂ ಹೋಗಲ್ಲ, ಮನೇಲೇ ಇರ್ತಾರೆ ಬುರ್ಕಾ ಹಾಕೊಂಡು. ಇವಾಗ ಈ ಸಂಘಕ್ಕೆ ಸೇರಿದ್ಮೇಲೆ ಎಲ್ಲಾ ಕಡೆನೂ ಮೀಟಿಂಗ್ಗಳಿಗೆ ಹೋಗ್ತೀವಿ, ಎಲ್ಲೂ ಕರೀತಾರಲ್ಲ, ಎಲ್ಲ ಭಾಗವಹಿಸ್ತೀನಿ ನಾನು ಹೋಗಿ. ಎಲ್ಲರೂ ಪರವಾಗಿಲ್ಲ, ಇವಾಗ ಎಲ್ಲ ತಿಳುವಳಿಕೆ ಇದೆ, ಮೊದ್ಲು ಏನು ಗೊತ್ತಿತ್ತಿಲ್ಲ, ಇವಾಗ ಅವರೇ ಬೇರೆಯವ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಊರ್ ಗ್ರಾಮದವರಲ್ಲೆಲ್ಲ ಹೊಗಳ್ತಾರೆ. ನಮ್ಗೆ ಪರವಾಗಿಲ್ಲ, ಇಷ್ಟೆಲ್ಲ ನಮ್ಗೆ ಜನರು ಎಲ್ಲ ಹೊಗಳ್ತಾರಲ್ಲ ಅಂತ ಖುಷಿ ಆಗುತ್ತೆ. ನೀವು ಸಂಘದಲ್ಲಿ ಇದ್ಕೊಂಡು ಏನೇನ್ ಕೆಲಸಗಳನ್ನ ಮಾಡಿದೀರಾ? ಮಾದಾಪುರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ, ಸುಮಾರು ಜನಕ್ಕೆ ಔಷಧಿ ಎಲ್ಲ ತೆಗೆಸ್ಕೊಟ್ಟಿದ್ದೀನಿ. ಅಂದ್ರೆ ಮೈಸೂರು ಜಿಲ್ಲಾ ಮಟ್ಟದಂತ ಕರ್ಕೊಂಡು ಹೋಗಿಲ್ಲ ಒಂದೂನು. ಇಲ್ಲಿ ಒಂದು 20 ಶೌಚಾಲಯನ ನಾನು ನಿಂತ್ಕೊಂಡು ಮಾಡಿಸಿದ್ದೀನಿ. ಸಂದಸ್ಯ ಯೋಜನೆದ ಒಂದು 5 ಜನಕ್ಕೆ ಮಾಡಿಸಿದ್ದೀನಿ. ವಿಧವೆ ವೇತನದ ಒಂದು 3-4 ಜನಕ್ಕೆ ಮಾಡಿಸಿದ್ದೀನಿ. ಇನ್ನೂ ನಾನು ಮುಂದಕ್ಕೆ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ದೃಷ್ಟಿ. ಮಹಿಳೆಯರು ರಾಜಕೀಯದಲ್ಲಿ ಭಾಗವಹಿಸಬಹುದಾ? ಪುರುಷರಿಗೆ ಎಷ್ಟು ಹಕ್ಕಿದೆ ಅಷ್ಟು ಮಹಿಳೆಯರಿಗೂ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಅರ್ಧಕ್ಕರ್ಧ ಮಹಿಳೆಯರಿಗೂ ಹಕ್ಕಿರಬೇಕು ಅಂತ ಹೇಳ್ಬಿಟ್ಟು ಇವಾಗ ಇದು ಎಲೆಕ್ಷನ್ ನಿಂತಿದ್ವಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಮಹಿಳೆಯರೇನಾದ್ರೂ ನಿಂತ್ಕೋಬೇಕು ಅಂತೆಲ್ಲ ಅನ್ಕೊಂಡ್ರೆ ಸಾಮಾನ್ಯವಾಗಿ ಏನೇನ್ ಕಷ್ಟಗಳು ಬರ್ತವೆ ಅಂತ ಅನ್ಸುತ್ತೆ ನಿಮ್ಗೆ? ಗ್ರಾಮದವರು ಆಯ್ಕೆ ಮಾಡಿದ್ರೆ ಏನಿಲ್ಲ, ಇಲ್ಲಾದ್ರೆ ಅವಳಿಗೆ ಏನ್ ಕೊಡೋದು, ಅವಳು ಏನ್ ಮಾಡ್ತಾಳೆ ಮುಂದೆ ಬಂದು ಅವ್ರ ಮನೇಲೆ ಅವ್ರ ಕೆಲಸ ಇದ್ ಮಾಡಲ್ಲ, ನಮ್ಗಂದು ಏನ್ ಸಹಾಯ ಮಾಡ್ತಾರೆ ಅನ್ನೋರು ಇದ್ದಾರೆ ಜನರು. ಅರ್ಧ ಜನ ಇಲ್ಲ, ಅವ್ರಿಗೆ ನಿಲ್ಸಿ ಮುಂದಕ್ಕೆ ತಂದ್ರೆ ನಮ್ಗೆ ಏನಾದ್ರು ಸೌಲಭ್ಯ ಮಾಡ್ಕೊಡ್ಬಹುದು ಅನ್ನೋದು ದೃಷ್ಟಿ ಇರ್ತದೆ ಅವ್ರದ್ದು. ಮುಂದಕ್ಕೆ ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು? ತಯಾರಿಲ್ಲ, ಜನರ ಜೊತೆಲಿ ನುಗ್ಗಾಡಿ ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡಬೇಕು. ಅವ್ರಿಗೆ ಏನಾದ್ರೂ ತೊಂದರೆಗಳಿದೆ ಅದಕ್ಕೆ ನಾವು ಇದ್ದೀವಿ, ನೀವು ಹೆದರ್ಕೋಬೇಡಿ, ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋದು ಅವ್ರಿಗೆ ಮನವರಿಸಿ ಅವ್ರು ನಿಂತ್ಕೊಂಡ್ರೆ ಮುಂದಕ್ಕೆ ನಾವು ನಿಂತ್ಕೋಬಹುದು. ನಿಮ್ಗೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಯಾಕೆ ಅನಿಸ್ತು? ನನಗೆ ಅಷ್ಟೇನು ಇದ್ದಿತ್ತಿಲ್ಲ ಮೇಡಮ್ ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಇಲ್ಲಿ ಗ್ರಾಮದವರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ನಾನು ಹಂಗೂ ಬೇಡ ಅಂತ ಹೇಳಿದೆ. ಆಮೇಲೆ ಎಲ್ಲರೂ ಇಲ್ಲ ಪರವಾಗಿಲ್ಲ, ನೀವು ನಿಂತ್ಕೋಬಹುದು, ನಿಮ್ಗೆಲ್ಲ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳುವಾಗ ನಾನು ನಿಂತ್ಕೋಬೇಕು, ಎಲ್ಲರ ಕಡೆ ಭಾಗವಹಿಸಬೇಕು, ಮಹಿಳೆದು ಒಂದು ಹಕ್ಕು ಅಂತ ಹೇಳ್ಬಿಟ್ಟು ನಾನು ನಿಂತ್ಕೊಂಡೆ. ನಿಮ್ಗೆ ಎಲೆಕ್ಷನ್ ನಿಂತ್ಕೊಂಡಾಗ ಮನೇಲಿ ಹೆಂಗೆ ಸಹಕಾರ ಸಿಗ್ತಾ? ಎಲ್ಲರೂ ಸಪೋರ್ಟ್ ಕೊಟ್ರು ಮೇಡಮ್. ನಮ್ಮ ಯಜಮಾನ್ರು, ನಮ್ಮ ಅಕ್ಕಪಕ್ಕದವರು, ಮಹಿಳೆಯರು, ಪುರುಷರು ಎಲ್ಲರೂ ಸಪೋರ್ಟ್, ಗ್ರಾಮದವರು ಎಲ್ಲ ಸಪೋರ್ಟ್ ಕೊಟ್ರು. ಏನು ತೊಂದರೆ ಇಲ್ಲ ನಮ್ಗೆ. ಸಂಘದವರು ನಾವು ಪ್ರಚಾರ ಮಾಡಕ್ ಹೋಗಿದ್ನಲ್ಲ, ಅನೌನ್ಸ್ ಮಾಡಕ ಮನೆಗಳಿಗೆ, ಅವಾಗ ನನ್ನ ಜೊತೆಲಿ ಬಂದು ಭೇಟಿ ಕೊಟ್ಟಿದ್ರು ಅವರೆಲ್ಲ. ನಾವು ಮಹಿಳೆಯಿಂದ ನಮ್ಮ ಸಂಘದಿಂದ ನಿಲ್ಸಿದ್ದೀವಿ, ಇವ್ರಿಗೆ ನೀವು ಓಟ್ ಕೊಡಿ ಅಂತ ಎಲ್ಲ ಕೇಳ್ಕೊತಿದ್ರು. ಎಲ್ಲ ಊರೆಲ್ಲ ಓಡಾಡಿದ್ದು ಆ ಕಡೆ ಎಲ್ಲ ಜೊತೆಲಿ ಬಂದಿದ್ರು. ನಮ್ಗೆ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಮಹಿಳೆಯರು, ನಮ್ಮ ಸಂಘದವರ ಮಹಿಳೆಯರು, ಗ್ರಾಮದವರು ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಹೋಗೋ ಕಡೆ ಎಲ್ಲಾನು ಹೋಗಿ ನಾನು ಓಟ್ ಕೊಡಿ, ನಾನು ನಿಂತಿದ್ದೀನಿ ಎಲೆಕ್ಷನ್ಗೆ ಅಂತ ಹೇಳ್ಕೊಂಡೆ. ಇಲ್ಲ ನಾವು ಕೊಡ್ತೀವಿ ಅಂತ ಎಲ್ಲರೂ ಭರವಸೆನೂ ಕೊಟ್ಟಿದ್ರು ನನಗೆ. ಅಂದ್ರೆ ನಾವು ಏನ್ ದುಡ್ಡು ಖರ್ಚು ಮಾಡಿಲ್ಲ ಮೇಡಮ್. ನನ್ನ ಆಪೋಸಿಟ್ ಇಬ್ರು ಬಹಳ ಖರ್ಚು ಮಾಡಿದ್ದಾರೆ. ಅವರು ಯಾರು ಗೆಲ್ತಾರೆ ಅನ್ನೋ ತರದ ಕುತೂಹಲ ಇರುತ್ತೆ ಎಲ್ಲರಿಗೂ. ಆ ಅನುಭವ ಹೆಂಗಿತ್ತು ನಿಮ್ಗೆ? ಇಷ್ಟು 16 ಜನ ನಿಂತಿದ್ದಾರೆ, ಅದ್ನಲ್ಲಿ ಯಾರು ಬರ್ತಿದ್ದಾರೋ ಏನು ಅಂತ ಸ್ವಲ್ಪ
ನಮ್ಗೆ ಹೆದರಿಕೆ ಹಂಗೆ ಇತ್ತು. ಆಮೇಲೆ BCM ಏನೇ ಬತ್ತು ಅಂತ ಪ್ರಚಾರ ಮಾಡಿದ್ರ ಆವಾಗ ನಂಗೆ ಖುಷಿ ಆಯ್ತು. ನಾನೇ ಗೆದ್ನಲ್ಲ ಅಂತ ನಂಗೆ ಬಹಳ ಖುಷಿ ಆಯ್ತು. ತಂದೆ ನಾನ ತಂದ ನಾನ ತಂದನ್ನ ತಾನನ ತಂದೆ ನಾನ ತಂದನ್ನೆ ತಾನನ ತಂದೆ ನಾನ ತಂದನ್ನೆ ತಾನನ. ನೀವೇನೇನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಮುಂದೆ? ರೋಡ್ ಸರಿ ಇಲ್ಲ, ಮಳೆ ಬಂದ್ಬಿಟ್ರೆ ಬಹಳ ತೊಂದ್ರೆ, ಎಲ್ಲರಿಗೂ ತೊಂದ್ರೆನೆ. ಮಕ್ಕಳಿಗೇನಲ್ಲ, ಗ್ರಾಮದವ್ರಿಗೆ, ಹಳ್ಳಿ ಹೊಲ ಗದ್ದೆಗೆ ಹೋಗೋರು ಎಲ್ಲ ದಾರಿಲಿ ಹೋಗ್ಬೇಕು, ಎಲ್ಲ ಗಲೀಜಾಗಿರ್ತದೆ. ಮಳೆ ಬಿದ್ಬಿಟ್ಟು ಓಡಾಡಕ್ಕೆ ಕಷ್ಟ. ಅದು ನಾವು ನನ್ನ ದೃಷ್ಟಿ ಅದೇನಂದ್ರೆ ಇದು ರೋಡ್ ಮಾಡಬೇಕು ಅಂತ. ಇಲ್ಲಿ ಒಂದು ಅಂಗನವಾಡಿ ಇದೆ, ಇವಾಗ ಅಂಗನವಾಡಿಯನ್ನು ಫುಲ್ ಕಿತ್ತೋಗಿದೆ. ಕರೆಂಟ್ ಸಾಲಲ್ಲ, ವೋಲ್ಟೇಜ್ ಬಹಳ ಕಡಿಮೆ. ಬೆಳಗ್ಗೆ ಅದೇ ನಾನು ಫೋನ್ ಮಾತಾಡ್ತಾ ಇದ್ದೆ ಲೈನ್ ಮ್ಯಾನ್ ಅವ್ರ ಜೊತೆಲಿ. ಇಲ್ಲಿ ದೀಪನೂ ಪರವಾಗಿಲ್ಲ, ರಾತ್ರಿ ಹೊತ್ತು ದೀಪನೂ ಚೆನ್ನಾಗಿ ಉರಿತದೆ, ನಿಮ್ ಲೈಟ್ ಕರೆಂಟ್ ಕೊಟ್ಟಿದ್ದೆ ಏನ್ ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಮೇಡಮ್ TC ಆಗಿದೆ, TC ಆಗಿದ್ರೆ ತಕೊಂಡ್ ಬನ್ನಿ ಹಾಕಿಯಪ್ಪ, ಏನಾದ್ರೂ ಮುಂದೆ ಸಾಧಿಸಬಹುದು. ಕೆಲವು ಗಂಡಸರು ಹೆಣ್ಮಕ್ಳು ಎಲೆಕ್ಷನ್ ನಿಂತ್ಕೊಳ್ಳೋದು, ರಾಜಕೀಯಕ್ಕೆ ಬರೋದು ಇದನ್ನ ಇಷ್ಟಪಡಲ್ಲ. ಯಾಕಿರ್ಬೋದು? ಅಂದ್ರೆ ಅವ್ರು ಇರ್ತಾರಲ್ಲ, ಅಷ್ಟಿಷ್ಟು ಬಿಸಿ ಕೈಗೆ ಬಿಸಿ ಮಾಡ್ಕೋಬೇಕು. ಆಮೇಲೆ ಏನಾದ್ರೂ ಅರ್ಧ ಅವ್ರು ಕೆಲಸ ಮಾಡಿಸ್ತಾರೆ, ಅರ್ಧ ಅವ್ರು ತಕೊಂಡ್ ತಿಂದಿರ್ತಾರೆ ಅಷ್ಟೇ. ಮಹಿಳೆ ಅಂದ್ರೆ ಹಂಗ್ ಮಾಡಲ್ವಲ್ಲ, ಎಷ್ಟು ಬಂದ್ರೆ ಅಷ್ಟು ಮಾಡಬೇಕು, ನಮ್ಮ ಹೆಸರು ಒಳ್ಳೆ ತಕೋಬೇಕು ಅನ್ನೋದು ಮಹಿಳೆಯರ ಮನಸ್ಸಲ್ಲಿ ಇರ್ತದೆ. ಅದರಿಂದ ಪುರುಷರು ಮುಂದಕ್ಕೆ ಬಿಡಲ್ಲ, ಮಹಿಳೆಯರಿಗೆ ಮುಂದೆ ಬಂದು ನಮ್ಗೆ ತೊಂದರೆಗಳಾಯ್ತದೆ ಅನ್ನೋದು ಅಷ್ಟೇ. ಹೇಳ್ತಾ ಇದ್ರಿ ನೀವು, ಮಹಿಳೆಯರು ಬಂದ್ರೆ ಹೆಚ್ಚು ಕೆಲಸ ಮಾಡ್ಬೋದು, ಇರೋ ದುಡ್ಡೆಲ್ಲಾನು ಊರಿಗೆ ಬಳಕೆ ಆಗ್ಬೋದು ಅಂತ. ಹೆಣ್ಮಕ್ಳು ಕೈಲಿ ಆಗತ್ತಾ ಅದೆಲ್ಲ ಮಾಡಕ್ಕೆ? ಮಾಡ್ಬೇಕು, ನಾವು ಮಾಡ್ತೀವಿ ಅನ್ನೋ ಛಲ ಇದ್ರೆ ಮಾಡೇ ಮಾಡ್ತಾರೆ. ಮಹಿಳೆಯರಿಗೆ ಇವಾಗ ಮೊದ್ಲಿಗಿಂತ ಇವಾಗ ಜಾಸ್ತಿ ಧೈರ್ಯ ಇದೆ, ಮಾಡ್ತಾರೆ. ಮನೇಲಿರೋ ಗಂಡಸರುಗಳೇ ಎಲ್ಲದಕ್ಕೂ ಮುಂದೆ ಹೋಗ್ತಾರೆ, ಅದ್ ಸರಿನಾ? ಅದ್ ಸರಿ ಇಲ್ಲ ಮೇಡಮ್. ಯಾರು ಆಯ್ಕೆ ಆಗಿರ್ತಾರೆ ಅವರೇ ನಿಂತ್ಕೊಂಡು ಮುಂದಕ್ಕೆ ಬಂದಿ ಕೆಲಸಗಳನ್ನು ಮಾಡಿಸ್ಬೇಕು ಅನ್ನೋದು ನಮ್ದಿದು. ಅಂದ್ರೆ ಮಹಿಳೆಯರು ಅವ್ರೇನಂತಾರೆ ಪುರುಷರು, ಇವ್ರಿಗೇನ್ ಗೊತ್ತು, ನೀನ್ ಮಾಡು, ಅಡ್ಗೆ ಮಾಡ್ತಾ ಇರು, ನಾನು ಬರ್ತೀನಿ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಕೆಲಸ ಮಾಡಿಸ್ತಾರೆ. ಇವಾಗ ಹಂಗಿಲ್ಲ, ಯಾರು ಆಯ್ಕೆ ಆಗಿರ್ತಾರೆ ಅವರೇ ಕೆಲಸ ಮಾಡಬೇಕು ಅನ್ನೋದು ರೂಲ್ಸ್ ಗಳಿದೆ. ಅದು ರೂಲ್ಸ್ ಪ್ರಕಾರ ಮಹಿಳೆಯರೇ ಮಾಡಬೇಕು ಅಂತ. ಏನ್ ಕೆಲಸ ಇದೆ ಅಂತ ನಾವು ಹೋಗಿ ನೋಡಿದ್ರೆ ನಮ್ಗೇನ್ ಗೊತ್ತಾಯ್ತದೆ, ಎಷ್ಟು ಬಿಲ್ ಆಗಿದೆ, ಎಷ್ಟು ಕೆಲಸ ಮಾಡಿದ್ದಾರೆ. ಇಲ್ಲ ಬೇರೆ ಅವರು ಮಾಡ್ತಾ ಏನ್ ಮಾಡ್ತಾರೆ, ಅವ್ರಿಗೆ ಇವ್ರಿಗೆ ಅಂತ ಕೆಲಸದವ್ರಿಗೆ ಕೊಟ್ಟಿ ಇಲ್ಲ ಕೆಲಸನೇ ಮಾಡಿರಲ್ಲ, ಬಿಲ್ ತಕೊಂಡ್ ತಿನ್ಕೊಂಡಿರ್ತಾರೆ. ಪಂಚಾಯತಿ ಹೆಸರು ಕೆಟ್ಟಾಯ್ತದೆ, ಇಂಥ ಪಂಚಾಯತಿಯವರು ಹಿಂಗ್ ಕೆಲಸ ಮಾಡಿಲ್ಲ, ಬಿಲ್ ತಕೊಂಡ್ ತಿನ್ಕೊಂಡ್ರು ಅನ್ನೋದು ಮಾತು ಬರ್ತದೆ. ಅದಕ್ಕೆ ಬರಬಾರ್ದು. ಅದು ನಾವೆಲ್ಲರೂ ಒಟ್ಟಾಗಿ ಆಗಿ ಏನ್ ಕೆಲಸ ಆದ್ರೂ ಮುಂದಕ್ಕೆ ಸಾಗಿಸ್ಬೇಕು ಅಂತ ನಮ್ದು ದೃಷ್ಟಿ. ಮುಸ್ಲಿಂ ಮಹಿಳೆಯರು, ಬೇರೆ ಮಹಿಳೆಯರು, ಆ ತರದ್ ಬೇರೆ ಏನಾದ್ರು ಸಮಸ್ಯೆಗಳು ಇದೆ ಅಂತ ನಿಮ್ಗೆ ಅನ್ಸತ್ತಾ? ಹೆಂಗೆ? ಹಂಗೇನಿಲ್ಲ ಮೇಡಮ್, ಎಲ್ಲ ಒಟ್ಟಾಗಿ ಇರ್ತಾರೆ, ಏನಂಗ್ ಸಮಸ್ಯೆ ಬರಲ್ಲ. ಹೆಚ್ಚು ಜನ ಮಹಿಳೆಯರು ನಮ್ಮ ಮಹಿಳಾ ಸಮಾಖ್ಯಾ ಸಂಘದಿಂದ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮಂಗೆ ನೀವು ಆಯ್ಕೆ ಆಗಿ ಬನ್ನಿ, ಗ್ರಾಮದಲ್ಲಿ ಆಗ್ಲಿ ಏನಾದ್ರೂ ತೊಂದರೆಗಳಿದ್ರೆ ಜೊತೆಲಿ ಕೈಗೂಡಿಸಿ ಅವ್ರ ಜೊತೆಲಿ. ಆಮೇಲೆ ಸಂಘದಲ್ಲಿ ನಮ್ ಸಮಾಖ್ಯ ಇಷ್ಟು ಮುಂದಕ್ಕೆ ಬಂದಿದೆ, ಇನ್ನೂ ಮುಂದಕ್ಕೆ ಬರ್ಬೇಕು ಅಂತಾನೆ ನನ್ ಬಹಳ ಇದು. ಮಹಿಳೆಯರೇ ಮುಂದಕ್ಕೆ ಬರ್ಬೇಕು ಅನ್ನೋದು ನನ್ ಖುಷಿ. ಮುಸಲ್ಮಾನ ಮಹಿಳೆಯರು ಎಲೆಕ್ಷನ್ ನಿಂತ್ಕೋಬಹುದಾ? ನಿಂತ್ಕೋಬಹುದು. ಆಮೇಲೆ ನಮ್ಮ ಮಹಿಳೆಯರಿಗೆ ಒಂದು ಹಕ್ಕು ಅಂತ ಇದೆ, ಆ ಹಕ್ಕು ಅವ್ರು ಪಡಿಬಹುದು ಅನ್ನೋದು ನಾನು ಹೇಳ್ಕೊತೀನಿ. ಎಲ್ಲ ಮಹಿಳೆಯರು ಹಿಂಗೆ ಮುಂದೆ ಬರಲಿ ಅಂತ ಅನ್ಕೋತೀನಿ. ಚೆನ್ನಾಗಿರೋದಲ್ಲ ಕೊಡ್ಬೋದು ನಾವು, ನನ್ನ ಜೊತೆ ಮಾಡಕ್ಕಾಗಲ್ಲ. ಪಂಚಾಯತಿಗೆ ಒಂದು ಅರ್ಜಿ ಕೊಡಿ. ತಂದೆ ನಾನ ತಂದನ್ನೆ ತಾನನ ತಂದೆ ನಾನ ತಂದನ್ನ ತಾನನ ತಂದನಾನ ತಂದನ ತಾನನ ತಂದೆ ನಾನ ತಂದನ್ನ ತಾನನ. ಅಕ್ಕಿ ಕೊಟ್ಟಿ ಪಟ್ನ ಕೊಳ್ಳಿದೆ ಈ ರಾಜದರೆ ಪಟ್ನವೆಲ್ಲ ಆಳೆ ಹೋಯ್ತಲೋ. ನಾನ ತಂದನ ತಾನನ ತಂದೆ ನಾನ ತಂದನ್ನ ತಾನನ ತಂದೆ ನಾನ ತಂದನ್ನ ತಾನನ.
ಹೆಸರು ತಾಯಮ್ಮ, ಚಾಮನಹಳ್ಳಿ ಉಂಡಿ ಗ್ರಾಮ, HD ಕೋಟೆ ತಾಲೂಕು, ಚಿಕ್ಕಿರೋರು ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ. ನಾವು ಮಹಿಳಾ ಸಮಾಖ್ಯ ಸಂಘದಲ್ಲಿ ಸರಸ್ವತಿ ಮಹಿಳಾ ಸಂಘ ಅಂತೀವಿ. ಒಂದು 7 ವರ್ಷ ಆಯಿತು. ಸಂಘದಿಂದನೇ ನಾವು ಮುಂದೆ ಬಂದಿರೋದ್ರಿಂದ ಸಂಘಗಳ ನಾವು ಬಿಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಯಾರೇ ಬ್ಯಾಡೆ ಅಂತಂದ್ರೂ ಅವ್ರನ್ನ ಅವಾಯ್ಡ್ ಮಾಡಿ ಸಂಘಕ್ಕೆ ಬರಬೇಕು. ನೀವು ಸಂಘ ಸೇರ್ಬೇಕಾದ್ರೆ ನಿಮ್ಮ ಮನೇಲಿ ಏನಂತಿದ್ರು, ಈಗೇನಂತಾರೆ ನಿಮ್ಮ ಮನೇಲಿ ನಿಮ್ಮ ಬಗ್ಗೆ, ಸಂಘದ ಬಗ್ಗೆ? ಇನ್ನೇನು ಅನ್ನೋಕ್ಕಾಯ್ತದೆ? ಸಂಘ ಬೇಡ ಅನ್ನೋಕ್ಕಾಯ್ತದ? ಇಲ್ಲ. ಅವ್ರು ಮಾಡೋದು ಬ್ಯಾಡಿ ಅಂದ್ರೂ ಅಕಸ್ಮಾತಾಗಿ ನಾವು ಬಿಡ್ತೀವ? ಇಲ್ಲ. ನೀವು ಸಂಘದಲ್ಲಿ ಇದ್ಕೊಂಡು ಏನು ಸಾಧನೆ ಮಾಡಿದ್ದೀರಾ? ಸಂಘದಲ್ಲಿ ಇದ್ಕೊಂಡು ಏನು ಸಾಧನೆ ಮಾಡಿದೀವಿ? ಡೆಲ್ಲಿಗೆ ಹೋಗಿದ್ದೀವಿ, ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿದ್ದಕ್ಕೆ ಇವಾಗ ರಾಜಕೀಯಕ್ಕೆ ಬಂದ್ವಿ. ಹಳ್ಳಿಲಿ ನೆಟ್ವರ್ಕ್ ಮಾಡಿದ್ರೆ ಸಾಕಷ್ಟು ಕೇಸ್ಗಳು ಸಿಗ್ತವೆ. ಆರೋಗ್ಯದ ಪ್ರಾಬ್ಲಮ್ ಮಹಿಳೆಯರಲ್ಲಿ ತುಂಬಾ ಇದೆ. ಏನು ರಾಜಕೀಯಕ್ಕೆ ಬರದೇ ಮುಂಚೆನೆ KB ಆಫೀಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಮಾತಾಡಿ, ಸಂಘದಿಂದ ಲೆಟರ್ ತಗೊಂಡು ಹೋಗಿ ಮಾತಾಡಿ, ನಮಗೆ ಕಂಬ ಬೇಕು, ಇಷ್ಟು ವರ್ಷದಿಂದ ನಾವು ದೀಪ ಮಡಿಕೊಂಡು ಮಾಡ್ತೀವಿ, ಇನ್ನು ನಾವು ಬೆಳಕು ನೋಡೋದು ಯಾವತ್ತು, ಕರೆಂಟ್ ನೋಡೋದು ಯಾವತ್ತು ಅಂತ ಉದ್ದೇಶನೇ ನಾವು ಬರೆದ್ಬಿಟ್ಟಿದ್ವಿ ಅಲ್ಲಿ ಅರ್ಜಿಲಿ. ಆವಾಗ 12 ಕಂಬ 32 ಭಾಗ್ಯ ಜೊತೆ ಕೊಟ್ರು. ಇದು ಇದು ಊರಲ್ಲೇ ಇಟ್ಕೊಂಡಿದ್ರು. ತುಂಬ ಹಿಂಸೆ ಆಯ್ತಿತ್ತು. ಅದಕ್ಕೆ ನಾವೇನು ಮಾಡಿದೆ, ಎಲ್ಲ ಸಂಘದವರೆಲ್ಲ ನಾವು ಒಗ್ಗಟ್ಟಾಗಿ ನಾವು ಸಾರಾಯಿ ಹೋರಾಟ ಮಾಡಬೇಕು ಅಂತೇಳಿ ನಿಲ್ಲಿಸ್ತೀವಿ. ನಮ್ಮನ್ನು ನೋಡಿ ಅಕ್ಕಪಕ್ಕದಳ್ಳಿಯವರೆಲ್ಲ ನಿಲ್ಲಿಸಿದ್ರು. ಆ ಸಾರಾಯಿ ಹೋರಾಟ ಕೇಳಕ್ಕೆ ಹೋಗಿ ಇನ್ನೊಂದು ಅವಕಾಶ ಬಂತು ನಮಗೆ. ಅಲ್ಲಿ ಅಂಗನವಾಡಿ ವಿಷಯ ಬಂತು. ಅಧ್ಯಕ್ಷರ ಹತ್ರಕ್ಕೆ ಹೋದ್ಮೇಲೆ ಆವಾಗ ನಿಮ್ಮ ಹಳ್ಳಿಗೆ ಅಂಗನವಾಡಿ ಬೇಕ್ರಮ್ಮ ಅಂದ್ರು. ನಮಗೆ ಬೇಕಲೇಬೇಕು ಅಂತಲೇ ಆಗ ಅಂಗನವಾಡಿ ಬಿಲ್ಡಿಂಗ್ ನಮಗೆ ಕೊಟ್ರು. ಸಂಘದವರೆಲ್ಲ ಸೇರಿ ಉದ್ಘಾಟನೆ ಮಾಡಿ ಅದೀಗ ಅಂಗನವಾಡಿ ನಡೆಸ್ತಾ ಇದೀವಿ. ನಿಮ್ಮೂರಿನ ಜನ ನಿಮ್ಮನ್ನ ಗುರುತಿಸ್ತಾರಾ? ಯಾರ ಗುರುತಿಸಿ ಎಲ್ಲ ಓಟ್ ಕೊಟ್ಟು, ಇವಳು ಮಾಡ್ತಾಳೆ, ಕೆಲಸ ಮಾಡ್ತಾಳೆ, ಅವಳು ಚೆನ್ನಾಗಿ ಓಡಾಡ್ತಾಳೆ, ಇವಳಿಗೆ ಹಾಕಿದ್ರು ನಾವೇನು ಮೋಸ ಆಗಲ್ಲ ಅಂತ ಅಂದ್ಬಿಟ್ಟೆ ಈಗ ನಮ್ಗೆ ಅವ್ರು ಕೊಟ್ಟರೆ ಅವಕಾಶನೇ. ಇವಾಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಆಗಿದ್ದೀವಿ, ಈಗ ತಾಲೂಕಲ್ಲಿ ಒಕ್ಕೂಟದ ಉಪಾಧ್ಯಕ್ಷರು ಆಗಿದ್ದೀವಿ. ಅವ್ರ ಬೆಂಬಲದಿಂದನೇ ನಾವು ಮುಂದಕ್ಕೆ ಹೋಗ್ತಾ ಇರೋದು. ನಿಮ್ಮೂರಿಂದ ಎಷ್ಟು ಜನ ನಿಂತ್ಕೊಂಡಿದ್ರು ಎಲೆಕ್ಷನ್ಗೆ? ನಮ್ಮೂರಿಂದ ಒಟ್ಟಿಗೆ 6 ಜನ ನಿಂತ್ಕೋಬೇಕು ಅಂತ ನನ್ನ ಇದರಲ್ಲಿ ಇರಲೇ ಇಲ್ಲ. ಅದು ಗ್ರಾಮದವರೇ ಗುರುತಿಸಿ ನಮ್ಮನ್ನ ಅವರೇ ಮನೆಗೆ ಬಂದು ಹೇಳಿದ್ರು, ಕ್ಯಾಟಗಿರಿ ನಿಮಗಿದೆ ನಿಂತ್ಕೊಳ್ಳಿ ಅಂತ. ಇಲ್ಲ ನಮಗೆ ಬ್ಯಾಡಿ ಅಂತ ಹೇಳಿದ್ವಿ. ನಾವು ಹೇಳತ್ಲೆ ಅವ್ರಂದ್ರು, ಇಲ್ಲ ನಿಂತ್ಕೋ, ಅದ್ಯಾಕ ನೀನು ಯಾಕೆ ಹಿಂಜರಿತೆ, ನಿನಗೆ ಜನ ಇಲ್ವಾ, ಇದೆಲ್ಲ ಓಡಾಡ್ತಿದೆ ಸಂಘಗಳಲ್ಲೆಲ್ಲ ಅಂತ. ಯಾಕೆ ನಾವು ಸೋಲ್ಲಿ ಗೆಲ್ಲಿ ಅದು ಅವರು ನಮ್ಮ ಸ್ಟಾರ್ ಅದು. ಹಾಗಾಗಿ ಈಗ ನಾವು ಅವತ್ತು ಹೇಳಿದ್ವಿ, ಅಮ್ಮ ಒಪ್ಕೊಂಡ್ಲು ಅನ್ನೋದು ಅವ್ರ ಇದರಲ್ಲಿ ಮನಸ್ಸಲ್ಲಿ ಹುಟ್ಟಬೇಕು. ಸರಿ ಆಯ್ತು ಬಿಡಿ, ನೀವೆಲ್ಲ ಭರವಸೆ ಕೊಟ್ರ ಅಂತ ಒಪ್ಕೊಂಡೆ. ಎಲೆಕ್ಷನ್ ನಿಂತ್ಕೋಬೇಕು ಅನ್ಕೊಂಡ್ಮೇಲೆ ನೀವು ನಾಮಿನೇಷನ್ ಫೈಲ್ ಮಾಡಕ್ ಹೋದ್ರಲ್ಲ, ಅವಾಗ ಏನಾದ್ರೂ ಸಮಸ್ಯೆ ಬಂತಾ ನಿಮ್ಗೆ? ನಾಮಿನೇಷನ್ಗೆ ಇನ್ಕಮಿ ಆಗ್ಲಿಲ್ವಲ್ಲ, ಇನ್ಕಮಿ ಆಗ್ಲಿಲ್ಲ. ಮುಂದಕ್ಕೆ ಹೋಯ್ತಾ ಇತ್ತು. 2-3 ತಿಂಗಳು ಸುತ್ತಿ ತಿರ್ಗಿ ಸುಸ್ತಾಗ್ಬಿಟ್ಟಿತ್ತು ನನಗೂ. ಊಟ ಇಲ್ಲ, 24 ಗಂಟೆ ಟೈಮ್ ಅಲ್ಲೇ. ಬೆಳಿಗ್ಗೆ ಇನ್ನು ಬೆಳಕರಿತು 10 ಗಂಟೆ ಅಂದ್ರೆ ಅಲ್ಲೇ ಆಫೀಸಲ್ಲೇ. ಅದರಲ್ಲಿ ಹೆಸರೇ ಸರಿ ಇಲ್ಲ ಅಂತ ನಂಗೆ ಆಗೋಯ್ತು. ಅದು ಇನ್ಕಮ್ ಮಾಡಿಸ್ಬೇಕು ಅಂದ್ರೆ ಈಗ ಇವಾಗ ಮಾಡಿಸಿದ್ರೆ ಅದನ್ನೆಲ್ಲ ಕೇಳಲ್ಲ, ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅದು ಇನ್ನೆಲ್ಲ ಎಲ್ಲೇ ಹೋಯ್ತು. ಅದು ಇವಾಗ ಗೊತ್ತಾಯ್ತಾ ಇದೆ, ಮುಂಚೆ ಗೊತ್ತಾಗ್ಲಿಲ್ಲ, ನಮಗೂ ಒಳ್ಳೆಯಲಿಲ್ಲ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಯಾಕಂದರೆ ಈಗ ನಾವು ವಾಪಸ್ ಹಿಂದಕ್ಕೆ ಬರೆಯಂಗೂ ಇಲ್ಲ, ಕಾಲು ಹಾಕೋದು ಹಾಕ್ಬಿಟ್ಟಿದ್ದೀವಿ, ಹಿಂದಕ್ಕೆ ತೆಗಿಯಂಗಿಲ್ಲ. ಯಾವುದೇ ಆದರೂ ಅದು ಕಷ್ಟ ಆಗಲಿ ಸುಖ ಆಗಲಿ, ಸೋಲು ಗೆಲು ಅದು ಯಾರ ಕೈಯಿಂದೂ ಅಲ್ಲ. ಈಗ ನಾವು ಸೋತು ಬರಬೇಕು, ಇಲ್ಲಾಂದ್ರೆ ಗೆದ್ದು ಬರಬೇಕು ವಾಪಸ್ಸಿ. ನಾಳೆ ನಾಮಿನೇಷನ್ ಕೊನೆ. ಆಗ ಏನು ಮಾಡೋದು? ನನಗೇನು ಕೊನೆ ನಿರ್ಧಾರ, ತಹಸೀಲ್ದಾರರು ನಮಗೆ ಇದು ಆಗಲ್ಲಮ್ಮ ಅಂತ ಬರೆದು ಅವ್ರು ಸೈನ್ ಹಾಕಿ ಸೀಲ್ ಹಾಕಿ ಕೊಟ್ಬಿಡಿ, ನಾವು DC ಹತ್ರಕ್ಕೆ ಹೋಗ್ತೀವಿ ಅನ್ನೋ ಥರ ನಿರ್ಧಾರಕ್ಕೆ ಬಂದ್ವಿ. ಆವಾಗ ಅಲ್ಲೊಬ್ಬರು ಆಫೀಸರು ಎಲೆಕ್ಷನ್ ಬಗ್ಗೆನೇ ಅವ್ರು ಹೇಳ್ತಾರೆ ಡೀಟೇಲ್. ಆವಾಗ ಕೇಳಿದ್ವಿ, ಈ ಥರ ಆಗ್ಬಿಟ್ಟಿದೆ ಸರ್, ಅದು ನಮ್ಮ ಏನು ದಾಖಲಾತಿ ಕೊಟ್ಟಿದ್ದೀವಿ, ಅವರು ವಾಪಸ್ ಕೊಟ್ಬಿಡಿ ನಮಗೆ ಅಂತ. ಆಗ ನಿಮ್ಮದು ಹಳೇದು ಯಾವುದು ಇಲ್ವಮ್ಮ ಅಂತ ಹೇಳಿದರು. ಇನ್ಕಮ್ ಕಳೆದು ಸರಿ ನಾನು ಲೋನಿಗೆ ಮಾಡಿಸಿದ್ದೆ. ಲೋನಿಗೆ ಮಾಡಿಸಿರೋದೊಂದು ಇನ್ಕಮ್ ಇತ್ತು. ಆಗ ಅದನ್ನು ತೋರಿಸ್ತಿ, ಇದಾಯ್ತದಮ್ಮ, ಕೈಯಲ್ಲಿ ಚಿನ್ನ ಹುಡುಕ್ತಿದಾರಲ್ಲಮ್ಮ, ಬೇರೆ ಇಷ್ಟೊಂದು ಸಮಸ್ಯೆ ತಗೊಂಡ್ರಿ, ಇದೇ ಆಗುತ್ತೆ, ಇದನ್ನು ಟೈಪ್ ಹೊಡಿಸ್ಬಿಟ್ಟು ನೆಮ್ಮದಿ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಮಾಡಿಸಿ ಹೋಗಿ, ಇದೇ 5 ವರ್ಷ ಟೈಮ್ ಇದೆ ಇದಕ್ಕೆ ಮಾಡಿಸಿ ಅಂದರು. ಆಗ ಅದನ್ನು ತಗೊಂಡೋಗಿ ಮಾಡಿಸ್ಬಿಟ್ಟು ನಾಮಿನೇಷನ್ ಮಾಡಿದ್ವಿ. ನಾಮಿನೇಷನ್ ಹಾಕದ ಮೇಲೆ ನಿಮ್ಗೆ ಎಲೆಕ್ಷನ್ ಆಗೋವರೆಗೂ ಈ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬತ್ತಾ? ನಾಮಿನೇಷನ್ ಮಾಡಿದ್ಮೇಲೆ ಎಲ್ಲ ಹೋಗಿ ಲಾಂಚ ಕೊಟ್ಕೊಂಡಿದ್ರಲ್ಲ ಅಧಿಕಾರಿಗಳಿಗೆ, ಕೊಡಬೇಡಿ ಅವ್ರಿಗೆ ಇನ್ಕಮ್ ಅಂತ ಕೇಳ್ಕೊಂಡಿದ್ರು. ನಾಮಿನೇಷನ್ ಹಾಕ್ಬಿಟ್ರೆ ಆಗೋಯ್ತಾ, ಕೂಟ್ನಿ ದಿನಕ ತೆಗೆದಾಕ್ಬಿಡ್ತಾರೆ ಅನ್ಕೊಂಡಿದ್ರು.
ನನಗೂ ಒಂದು ಸ್ವಲ್ಪ ಭಯ ಇತ್ತು, ಏನು ಮಾಡ್ತಾರೋ ಏನೋ, ಕುಟ್ಟಿನ ದಿನಕ್ಕೆ ತೆಗೆದುಬಿಡ್ತಾರೋ ಏನೋ ಅಂತ. ಎಲ್ಲ ಚೆನ್ನಾಗಿ ಸರಿಯಾಗಿದೆ, ನಾವು ಅಂಗೀಕರಿಸಿದ್ದೀವಿ, ಚಿನ್ನಗಳು ಕೊಡ್ತೀವಿ ಎಲ್ಲ ಗುರ್ತು, ಆವತ್ತಿಗೆ ಬರಬೇಕಂತ ಡೇಟ್ ಕೊಟ್ಟರು. ಅವಾಗ ಖುಷಿ ಆಯಿತು. ಎಲ್ಲ ಅಂದ್ಕೊಂಡ್ರಂತೆ ಈಚೆ ಏನೋ ಖುಷಿಯಾಗಿ ಬತ್ತಾಳೆ ಇದ್ದಾಳೆ ನೋಡಿ ಅಂತ. ಯಾಕಂದ್ರೆ ಖುಷಿಯಾಗಿ ಬಂದನಲ್ಲ, ತೆಗೆದುಬಿಟ್ರು ಅಂತಿದ್ರು. ಯಾರ್ಯಾರು ನಿಮ್ಗೆ ಬೆಂಬಲವಾಗಿ ನಿಂತ್ಕೊಂಡ್ರು? ಸಂಘ ಮಹಿಳೆಯರು ಕರೆದ್ವಿ. ಸಂಘ ಮಹಿಳೆಯರು ಆವಾಗ ಯಾಕೋ ಸರಿ ಬರಲಿಲ್ಲ. ನಾವು ಬರಲ್ಲ, ನಿನ್ನ ಗ್ರಾಮದ ಸ್ಥಿತಿಗಳು ಗ್ರಾಮದ ಪರವಾಗಿ ನೀನು ಮಾಡು, ನಾನು ಸಂಘದವ್ರಾಗ ನಾನು ಬರಲ್ಲ ಅಂತ ಹೇಳ್ಬಿಟ್ರು. ಅಕಸ್ಮಾತ್ ನಮ್ಮ ಸಂಘದವಳು ಇವಳು, ನಾವೆಲ್ಲ ಯಾವುದ್ರಲ್ಲೂ ಸೋತ್ಕೊ ಬಂದಿಲ್ಲ, ಎಲ್ಲರಲ್ಲೂ ಗೆಲುವಿನಲ್ಲೇ ಬಂದೀವಿ ನಾವು ಸಂಘ ಮಹಿಳೆಯರು. ಹಾಗಾಗಿ ನಮ್ಮ ತಾಯಮ್ಮ ಸೋತ್ಬಿಟ್ರೆ ನಮ್ಗೆ ಅವಮಾನ ಆಯ್ತದ ಅನ್ನೋದೊಂದು ಗುರಿ ಇತ್ತ ಏನಾದ್ರು ಗೊತ್ತಿಲ್ಲ. ಅವ್ರು 4 ಅಜ್ಜ ನನ್ನ ಜೊತೆ ಕ್ಯಾನ್ವಾಸಿಗೆ ಬಂದಿದ್ರೆ 100 ಆನ ಬಲ ಇತ್ತು. ಮುಖ್ಯವಾಗಿ ಯಾರ್ಯಾರು ಸಪೋರ್ಟ್ ಸಿಕ್ತು ನಿಮ್ಗೆ? ಗ್ರಾಮದಲ್ಲಿ ಮುಖಂಡರ ಈ ಯಜಮಾನ್ರುಗಳು ಕೆಲವ್ರು ನನಗೆ ಸಪೋರ್ಟ್ ಸಿಕ್ತು, ನಮ್ಮ ಕುಟುಂಬದವ್ರದ್ದು ಸಪೋರ್ಟ್ ಸಿಕ್ತು. ಎಲೆಕ್ಷನ್ ದಿನ ಏನಾದ್ರು ನಿಮ್ಗೆ ಕಷ್ಟ ಆಯ್ತಾ? ನಾಳ ಅಂತಾನೆ ಭೂತ ಬಂತು. ಬೆಳಿಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡು ಈ ಮನೇಲಿ ಪೂಜೆ ಮಾಡಿ ಅಲ್ಲಿ ಭೂತಕ್ಕೆ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ಬಿಟ್ಟು ಮೊದಲೇ ನನ್ನ ನೋಟ್ ನಾನೇ ಮಾಡಿದೆ. ಅಲ್ಲೊಂದು ಭೂತ ಮಾಡಿದ್ದಾರೆ ನಮ್ಮ ಮೇರೆಗೆ ಸೇರಿ ಪಕ್ಕದಲ್ಲಿ, ಅಲ್ಲಿಗೆ ಹೋದೆ. ಅಲ್ಲೂ ನೋಡ್ಕೊಬರೋದು, ಇಲ್ಲಿಗೆ ಬರೋದು, ಜನನ ವೇಡ್ ಮಾಡೋದು, ಜನ ಓಟ್ ಕೇಳೋದು, ಅದೆಲ್ಲ ಮಾಡ್ತಿದ್ವಿ. ಇನ್ನು 7ನೇ ದಿವಸ 32 ಪಂಚಾಯತಿಲಿ ನಮ್ಮದೇ ಲಾಸ್ಟ್ ಹೆಡ್ಡಿಂಗು. ಲಾಸ್ಟ್ದು ಬಂತಲ್ಲ, ಕಾದೆ 5:15 6 ಗಂಟೆ. ಆಗ 6 ಗಂಟೆಲಿ ಗೊತ್ತಾಯ್ತು, ಆ ಕಡೆಯಿಂದ 7 ಓಟ್ ಎಕ್ಸ್ಟ್ರಾ ಬಂದ್ಬಿಡ್ತು. ಆವಾಗ ಅಲ್ಲಿಗೆ ಅವ್ರು 3 ಜನ ಸೋತರು, ನಾನೊಬ್ಳು ಗೆದ್ದೆ. ಇದು ಚಿಕ್ಕೇರೂರು, ನಮ್ಮ ಹಳ್ಳಿನೂ ಇದು ಸೇರುತ್ತೆ. ಇದು ನಮ್ಮ ಪಂಚಾಯತಿ. ರಾಣಿ ಒಬ್ಳು ನಿನ್ನಗಿದ್ದರೆ ಮಾ ಶಿವನೇ ರಾಜವನ್ನು ಪಡೆದುಕೊಂಡೇನೋ. ಊರಿಗೆ ಸಂಬಂಧಪಟ್ಟಂಗೆ ಜನಗಳಿಗೆ ಉಪಯೋಗ ಆಗಂಗೆ ಏನಾರ ಮಾಡ್ಬೋದಾ? ಮಾಡ್ಬೋದು. ಗ್ರಾಮೀಣ ಜನತ ಒಂದು ಓಟ್ ತಗೋಬೇಕಂದ್ರ ಕಡಲಲ್ಲಿ ಒಂದು ಮುತ್ತು ಸಿಕ್ಕದಂಗೆ, ಅಷ್ಟು ಸುಲಭವಾಗಿ ಸಿಕ್ಕಲ್ಲ. ಅಂಥದ್ರಲ್ಲಿ ನನಗ ಒಂದು ಮತ ಕೊಟ್ಟು ಒಂದೇನೋ ಒಂದು ಪದವಿ ಕೊಟ್ಟು ಇದು ಮಾಡಿದ್ದಾರೆ. ಅವ್ರನ್ನೆಲ್ಲ ಋಣ ತೀರಿಸ್ಬೇಕು ನಾವು. ಶೌಚಾಲಯಗಳು ಮಾಡಬೇಕು, ಆರೋಗ್ಯ ಇಂಪಾರ್ಟೆಂಟು. ಈಗೆಲ್ಲ ಚರಂಡಿಗಳು ಅದನ್ನೆಲ್ಲ ಇದು ಮಾಡಬೇಕು. ಅದಕ್ಕೆ ಬೇಕು ಅಂದರೆ ಹಣನೂ ಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಈಗೆಲ್ಲ ಫ್ರೆಂಡಿಂಗಲ್ಲಿ ಉಳಿದ್ಬಿಟ್ಟಿದೆ. ಕರೆಂಟ್ ಬಿಲ್ಲು, ನಲ್ಲಿ ಕಂದಾಯ, ಎಲ್ಲನೂ ಮನೆ ಕಂದಾಯ ಎಲ್ಲನೂ ಕಲೆಕ್ಟ್ ಮಾಡಿ ಅದನ್ನು ಹಂತವಾಗಿ ನಾವು ಅದನ್ನು ಖರ್ಚು ಮಾಡಿ ಉದ್ಯೋಗ ಖಾತ್ರಿ ಇದು ಮಾಡಬೇಕು. ಜಾಬ್ ಕಾರ್ಡ್ ನಾನೇ ಕೊಡಿಸಿದೆ ಸಂಘದಿಂದ, ಒಂದು 30 ಕಾರ್ಡ್ ಕೊಡಿಸಿದೆ. ಅದಷ್ಟೇ ಸ್ಟಾಪ್ ಆಗಿದೆ. ಇವಾಗ ಅದ್ರ ಜೊತೆಗೆ ಇನ್ನೂ ಉಳಿದವ್ರಿಗೆ ಅರ್ಜಿ ಕೊಟ್ಟು ಅದನ್ನು 0 ಅಕೌಂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಊರು ನಮ್ಮ ಚಾಮನಹಳ್ಳಿ ಉಂಡಿ ಮಾದರಿ ಗ್ರಾಮ ಆಗಬೇಕು, ಆ ಆಸೆ ನನಗಿರೋದು. ಎಲ್ಲರೂ ತಗೊಂಡ ಸ್ಕೂಲ್ ಸೇರಿಸಬೇಕು, ಸ್ಕೂಲ್ ಬಿಸಿ ಊಟದ ಯೋಜನೆ ವಿಚಾರಿಸಬೇಕು ಅನ್ನೋದು ಶಿಕ್ಷಣದ ಕೈದು. ಈ ನಮ್ಮ ಈ ಕಡೆ ಇದೆ, ಈಗ ಬಂದಿದ್ದಾರಲ್ಲ ಮೇಳ ಸ್ವಾಮಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಂತೇಳಿ ಗೋವಿಂದರಾಜ್ ಅಧ್ಯಕ್ಷರು ಆವಾಗ ಅಲ್ಲಿ ಒಂದು ಸಮುದಾಯ ಭವನ ಮಾಡಿ ಅರ್ಧ ನಿಲ್ಸಿದ್ದಾರೆ ನೋಡಿ. ಅದನ್ನೇ ಉದ್ದೇಶಿಸಿ ನಾವೇನ್ ಮಾಡುದು, ನೀವು ಇದೇ ಊರ್ನವ್ರಾಗಿದ್ರಿ, ಸಂಘದಲ್ಲೆಲ್ಲ ಎಷ್ಟೊಂದು ಕೆಲಸಗಳನ್ನ ಮಾಡಿದ್ರಿ, ಆದ್ರೂ ನಿಮ್ಗೆ ಯಾಕೆ ಈ ತರ ಸಮಸ್ಯೆಗಳು ಬಂತು? ಯಾಕೆ ಬಂತು ಅಂದ್ರೆ ಇವರು ಅಕಸ್ಮಾತಾಗಿ ಏನಾರ ಗೆದ್ದು ಬಿಟ್ರೆ ಇವರು ಬಿಟ್ಟು ಕೊಡಲ್ಲ, ಕಾನೂನು ಪಾಲಿಸ್ತಾರೆ ಜಾಸ್ತಿ. ಅಧಿಕಾರ ಇಲ್ದಿದ್ರೆ ಇಷ್ಟು ಕೆಲಸ ಮಾಡೋರು, ಅಧಿಕಾರ ಇವ್ರ ಕೈಗೆ ಬಂದ್ಬಿಡ್ತು ಅಂದ್ರೆ ಇನ್ನು ಏನೇನಾರ ಹುಡುಕ್ತಾರೆ. ಆವಾಗ ನಮ್ಗೆ ಅವಕಾಶ ಇಲ್ಲ ಅನ್ನೋ ಒಂದು ಗುರಿ ಇತ್ತು ಅವ್ರಿಗೆ. ನಿಮ್ಗೆ ಇಷ್ಟೊಂದು ಕಾಲು ಹೇಳಿದ್ರಲ್ವಾ, ಹಂಗೆ ಹೇಳ್ದಾಗ ನಿಮ್ಗೆ ಏನ್ ಅನ್ನಿಸ್ತು? ಅವರು ಯಾವುದೇ ಕಾರಣಕ್ಕೂ ಅವ್ರ ಕಾಲು ಹೇಳಿದ್ರೆ ನಮ್ದು ಕಾಲು ಕೆಳಕ್ ಬರಲ್ಲ, ಗಟ್ಟಿಯಾಗಿದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಎದುರ್ಕೋಬಾರ್ದು. ಅವ್ರು ಎದುರಿಸ್ತಾರೆ, ಅವ್ರನ್ನ ಯಾವ ತರ ಎದುರಿಸ್ಬೇಕು ಅವ್ರನ್ನ ಎದುರಿಸ್ಬೇಕು, ನಾವ್ ಎದುರ್ಕೊಳ್ಳೋದಂತ ಬೇಡಿ. ಕೆಲವು ಗಂಡಸರು ಹೆಣ್ಮಕ್ಳು ಎಲೆಕ್ಷನ್ ನಿಂತ್ಕೊಳ್ಳೋದು, ರಾಜಕೀಯಕ್ಕೆ ಬರೋದು ಇದನ್ನ ಇಷ್ಟಪಡಲ್ಲ. ಯಾಕಿರ್ಬೋದು? ಈಗ ಆಡಳಿತ ಈಗ ರಾಜಕೀಯದಲ್ಲಿ ಮುಂದೆ ಮಹಿಳೆ ಬಂದ್ಬಿಡ್ತು ಅಂದ್ರೆ ಇವ್ರಿಗೇನೋ ಒಂದು ಅಮೂಲ್ಯವಾದ ವಸ್ತು ಇವ್ರ ಕೈಲಿ ಕೊಟ್ಬಿಟ್ಟಂಗೆ, ಅದಕ್ಕೆ ಕಿತ್ಕೊಳ್ಳೋಕೆ ಭಾಳ ಕಷ್ಟ, ಪ್ರಶ್ನೆ ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಇಷ್ಟ ಇಲ್ದಿದ್ರು ಪರವಾಗಿಲ್ಲ, ಪುರುಷರು ಏನು ಮಾಡ್ತಾರೆ ಎಳ್ಕ ಬಂದು ಅವ್ರ ಮನೇಲಿ, ಯಾಕಂದ್ರೆ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು. ಈಗ ಮೊನ್ನೆ ಟ್ರೈನಿಂಗ್ ಹೋಗಿದ್ವಿ, 80 ವರ್ಷ ಆಗಿದೆ ಆ ಅಜ್ಜಿಗೆ. ಆ ಅಜ್ಜಿ ತಲೆ ನಡುಗುತ್ತೆ, ಅಜ್ಜಿ ತಕೊಂಡ್ ನಿಲ್ಸಾರೆ. ಅಲ್ಲಿ ಟ್ರೈನಿಂಗ್ ಬಂದವ್ರೆ ಅವರು. ಯಾಕೆ ಅಜ್ಜಿ ನಿಮ್ಗೆ ಹೆಂಗ ಈ ವಯಸ್ಸಿನಲ್ಲಿ ಕೆಲಸ ಮಾಡಕತ್ತದಂದ್ರೆ, ನಮ್ಮ ಅಮ್ಮಗ ನೋಡ್ಕೊತಾರ ಆಡಾಳ್ತಾನ, ನಂದೇನಿಲ್ಲ ಅಂತ ಹೇಳ್ತಾರೆ. ಆ ಥರ ಆಗಬಾರ್ದು. ಈ ಕೆಲವ್ರು ಏನು ಮಾಡ್ತಾರೆ, ನಿಲ್ಸು ಬಿಟ್ಟಿರ್ತಾರೆ, ರಾಜಕೀಯ ನಿಲ್ಸು ಬಿಟ್ಟಿರ್ತಾರೆ, ಗೆಲ್ಸು ಬಿಟ್ಟಿರ್ತಾರೆ. ಮೀಟಿಂಗ್ ಏನಾರು ಹೋಗ್ಬೇಕು ಅಂದರೆ ಅವರು ಅಲ್ಲಿ ಬರಬೇಕು ಜೊತೆಲಿ
ಅಲ್ಲಿ ಯಾರು ಮಹಿಳೆಯರು ಅಲ್ಲಿ ಗೆದ್ದಿದ್ದಾರೆ ಅವರೇ ತಾನೇ ಭಾಗವಹಿಸ್ಬೇಕು, ಪುರುಷರು ಭಾಗವಹಿಸಂಗಿಲ್ಲ. ಅವಾಗ ಏನು ಮಾಡ್ತಾರೆ, ಪಕ್ಕದಲ್ಲಿ ಅವರು ಆಚೆ ಹೊರಗಡೆ ಇರಬೇಕು. ಇವ್ರಿಗೆ ಏನಾಗ್ಬಿಡುತ್ತೆ, ಅಕಸ್ಮಾತಾಗಿ ನಾನು ಕರ್ಕೊಂಡೋಗಿ ಇವ್ರನ್ನ ಬಿಟ್ಬಿಟ್ಟು ಅಲ್ಲಿ ಕಾಯ್ಕ ನಿಂತಿರ್ಬೇಕಲ್ಲ ಅನ್ನೋದು ಒಂದು ಭಾವನೆ ಇರುತ್ತೆ. ಮುಖ್ಯವಾದ ವಿಷಯಗಳು ತಿಳ್ಕೊಬಿಟ್ರೆ ಇವಳು ಬೆಳೆದು ಬಿಡ್ತಾಳೆ ಅನ್ನೋದು ಒಂದು ಇರ್ಬೋದು ಅಲ್ಲಿ ಅವ್ರಿಗೆ, ಆ ಉದ್ದೇಶನೂ ಇರುತ್ತೆ. ಕೆಲವರು ಮಹಿಳೆಯರು ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಮೀಟಿಂಗ್ ಬನ್ರಮ್ಮ ಯಾಕೆ ಅಂತ ನಾನು ಕೇಳಿದ್ರೆ ನಮಗೆ ಗೊತ್ತೇ ಇಲ್ವಲ್ಲ ಅಂದ್ರೆ ಅವ್ರ ಯಜಮಾನ್ರಿಗೆ ಹೇಳಿದ್ರೆ ಕರ್ಕೊಬತ್ತೀನಿ ಮೇಡಮ್, ಕರ್ಕೊಂಡೆ ಬರಂಗಿಲ್ಲ. ಆ ಥರ ಆಯ್ತದೆ. ಅವ್ರಿಗೆ ಮೀಸಲಾತಿ 33% ಕೊಟ್ಟಿದ್ರಿ ನೀವು, ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಪುರುಷರು. ಯಾಕೆ ಹಂಗೆ ಮಾಡ್ತಾರೆ, ಬೆಳೆದು ಬಿಡ್ತಾರೆ, ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಮ್ಮದು ತಪ್ಪಾಯ್ತು ಅನ್ನೋ ರೀತಿ ಆಗ್ಬಿಡ್ತದಲ್ಲ ನಾಳೆ. ಹಂಗೆ ಆಗ್ಬಾರ್ದು. ಇವ್ರನ್ನೆಲ್ಲಿ ಮಟ್ಟ ಹಾಕ್ಬೇಕು, ಅವ್ರನ್ನ ಅಲ್ಲೇ ಮಟ್ಟ ಹಾಕ್ಬೇಕು. ಇವ್ರನ್ನೇನಂದ್ರೆ ಬೀಗಾಕಿ ಕೂಡ ಹಾಕ್ಬೇಕು, ಹಂಗ ಎಲೆ ಹಿಡ್ಕೊಂಡು ಅವ್ರನ್ನ ಇದು ಮಾಡಬೇಕು. ಯಾಕಂದ್ರೆ ನಾನು ಆಳಿದ್ವಿ ನಿಮ್ಮನ್ನ ಅನ್ನೋ ಥರ ಮಾಡಬೇಕು. ಅವ್ರು ಹೇಳ್ದಂಗೆ ಕೇಳಬೇಕು, ಇಡೀಲಿ ಹಿಡ್ಕೊಂಡು ಅವ್ರನ್ನ ಆಳ್ಬೇಕು ಅನ್ನೋದೊಂದು ಪುರುಷ ಪ್ರಧಾನ ಇದ ಅಂತ ಹೇಳ್ಬಿಟ್ಟಾರಲ್ಲ ಇನ್ಲೇ ಅದೇನೋ. ಹಾಗಾಗಿ ಪುರುಷರದೇ ಒಂದು ಇದು. ರಾಜಕೀಯಕ್ಕೆ ಬರೋದು ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ? ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಅವ್ರಿಗೆ ಭಯ ರಾಜಕೀಯ ಅಂದರೆ. ಈಗ ಅದು ಪುರುಷರ ಜೊತೆ ಬೆರಿಬೇಕು, ಪುರುಷರನ್ನ ಅವಾಯ್ಡ್ ಮಾಡಬೇಕು. ಈಗ ನೋಡಿ, ತಾಲೂಕಲ್ಲಿ ನನಗೆ ಒಕ್ಕೂಟದ ಉಪಾಧ್ಯಕ್ಷರು ಮಾಡಿಬಿಟ್ರು, ಸಾವಿರಾರು ಜನ ಪುರುಷರನ್ನ ಅವಾಯ್ಡ್ ಮಾಡಬೇಕು. ಯಾವ ಥರ ಅವ್ರನ್ನ ಮನವೊಲಿಸ್ಬೇಕು, ಯಾವ ಥರ ಅವ್ರಿಗೆ ಮಾಹಿತಿಗಳು ಕೊಡಬೇಕು, ಅವ್ರ ಜೊತೆ ಹೆಂಗೆ ಬೆರಿಬೇಕು, ಅದನ್ನು ನಾವು ನಮ್ಮಲ್ಲಿ ಶಕ್ತಿ ಇರಬೇಕು. ಅದನ್ನೆಲ್ಲ ನಾವು ಮಾಡ್ತೀವಿ ಅನ್ನಂದ್ರೆ ನಮ್ಮಲ್ಲಿ ಶಕ್ತಿ ಇರಬೇಕು. ಹಾಗಾಗಿ ಏನು ಮಾಡ್ತಾರೆ, ಅಂಥ ಮಹಿಳೆಯರು ಹಿಂದೆ ನಾವು ಬರೋಕ್ಕಾಗಲ್ಲ, ನಮ್ಮ ಕೈಲಿ ಆಗಲ್ಲ ಅಂದ್ಬಿಡ್ತಾರೆ. ಅಂಥ ಮಹಿಳೆಯರನ್ನ ನಾವು ಈಗ ನಾವು ಪಂಚಾಯತಿ ಕಡೆಯಿಂದ, ಈಗ ನಾವು ತಾಲೂಕು ಒಕ್ಕೂಟದ ಕಡೆಯಿಂದ ನಾವು ಆ ಸಂಘ ಮಹಿಳೆಯರ ಹಳ್ಳಿಯವ್ರನ್ನ ಮಾಹಿತಿ ಕೊಟ್ಟು ಅವ್ರನ್ನ ಬೆಳೆಸಿ ಅವ್ರನ್ನ ಏನೂ ಆಗಲ್ಲ. ಈಗ ನಮ್ಮ ಉದಾಹರಣೆ, ಈಗ ನಾವೇ ಉದಾಹರಣೆ ಇದ್ದೀವಿ. ನಾವು ಯಾವಾಗ ಯಾವ ಥರ ಇದ್ದು ಮನೇಲಿ ಹೆಂಗಿದ್ದು, ಇವಾಗ ಹೆಂಗೆ ಬಂದೀವಿ, ನಾವು ಯಾವ ಥರ ಇದ್ದು ಇವಾಗ ನಾವು ಹಂಗೆ 4 ಗೋಡೆ ಮಧ್ಯೆನೇ ಇದ್ದದು ಒಬ್ಬ ಸಾಧಾರಣ ಮಹಿಳೆಯೇ. ಅವ್ರಿಗೆ ಫಿಲಮ್ ತೋರಿಸೋದು, ಈ ರೇಡಿಯೋ ಕೇಳಿಸೋದು, ರೇಡಿಯೋ ಮುಖಾಂತರ ಮಾತಾಡಿ ಅಂಥ ಮಹಿಳೆಯರನ್ನ ನಾವು ಬಲಗೊಳಿಸ್ಬೇಕು. ರಾಜಕ ದೊಡ್ಡವರ ಬಾಪ ತೋಟವರ ಬಾಲದಲ್ಯ. ಅಕಸ್ಮಾತ್ ಅವ್ರ ಈ ತರ ಎಲ್ಲ ಅನುಕೂಲ ಪಡ್ಕೊಂಡು ಈಚೆ ಬಂದ್ರೆ ಏನೆಲ್ಲ ಮಾಡ್ಬೋದು ಹೆಣ್ಮಕ್ಳು ರಾಜಕೀಯದಲ್ಲಿ? ಇವಾಗ ಹಿಂದೆ ಗೆದ್ದವ್ರು ಏನ್ ಮಾಡ್ತಿದ್ರು, ನಮ್ಮ ಪಂಚಾಯತಿನ ರೂಲ್ ಟೀ ಮಾಡ್ಬಿಟ್ಟಾರೆ. ಏನಿಲ್ಲ ಅಲ್ಲಿ ಚೇರು ಕುರ್ಚಿನೂ ಇಲ್ಲ, ಈಗ ಹೊಸ ತಗೋಬೇಕು ನಾವು, ಅದನ್ನು ಮಾರ್ಕ ತಿನ್ಕೊಂಡವ್ರೆ. ಹಾಗಾಗಿ ಏನಾಗೋಗಿದೆ ಅಂದ್ರೆ ಮಹಿಳೆಯರ ಆಡಾಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇಷ್ಟಿಷ್ಟು ಕೂಡಿಟ್ಟಿದ್ರು ಒಂದು ಕುಟುಂಬದಲ್ಲಿ ಅವಳು ಒಂದು ವಾರಕ್ಕಾಗಷ್ಟು ರೇಷನ್ ಮಡಗಿರ್ತಾಳೆ ಅಲ್ವಾ. ಅದೇ ತರ ಪಂಚಾಯತಿಗಳನ್ನು ಕೂಡಿಡ್ತಾಳೆ, ದಿವಾಳಿ ಮಾಡ್ಕೊಳಕ್ ಹೋಗಲ್ಲ. ಈಗ ನೋಡಿ, ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇ ಆಗಿರೋದ್ರಿಂದ ನಮ್ಮಿಂದ ಯಾರೂ ಇಲ್ಲ. ಅಧ್ಯಕ್ಷರು ಏನಾರ ಪುರುಷರು ಆಗ್ಬಿಡ್ತಿದಂದ್ರೆ ಅವ್ರ ಹಿಂದೆ ಒಂದು 20 ಜನ. ಯಾಕಂದ್ರೆ ಒಂದು 5 ಸಾವಿರ ಡ್ರಾ ಮಾಡ್ಕೊಳ್ರ ಕೊಟ್ಟಗೋಗ ತಿಂದ್ಬಿಟ್ಟು ಚೆನ್ನಾಗಿ ಬರೋಣ. ಇವಾಗ ಅವಕಾಶ ಇಲ್ಲ. ಈಗ ಅವ್ರು ಹೇಳ್ದಂಗೆ ನಾವು ಚೆಕ್ ಹಾಕ್ತೀವ, ಹಾಕಲ್ಲ. ಯಾವುದೇ ಕಾರಣಕ್ಕೂ ನಾವು ಹೆಂಗೆ ಹಾಕವ, ಹಾಳು ಮಾಡಕ್ ಕೊಡ್ತೀವ ನಾವು. ಆ ಥರ ಇನ್ನೂ ಕೂಡಿಟ್ಟ ಹೊರತು ಕಳಿಯಲ್ಲ. ಇದೇ ತರ ಮುಂದೆ ನೀವು ರಾಜಕೀಯದಲ್ಲಿ ಎಲ್ಲಿ ತನಕ ಹೋಗ್ಬೇಕು ಅಂತ ಅನ್ಕೋತಾ ಇದೀರಿ? ಇಲ್ಲಿ ಯಾರ ಸಪೋರ್ಟ್ ಮಾಡಿ ಸಂಘ ಮಹಿಳೆಯರನ್ನ ಬೆಳೆಸಿ ಅವ್ರಿಗೆ ಅವಕಾಶ ಕೊಟ್ಟು ಮುಂದಕ್ಕೆ ಹೋಗ್ಬೇಕೋ ಬೇಡವಾ, ಹಿಂದಕ್ಕೆ ಬರೋದು ಬೇಡಿ. 5 ವರ್ಷಕ್ಕೆ ತಾಲೂಕಿಗೆ ನಿಲ್ಲಿ ಅಂತ ನಮಗೆ ಸಪೋರ್ಟ್ ಕೊಡ್ತು ಅಂದ್ರೆ ತಾಲೂಕು ನಿಲ್ತೀನಿ. ಮುಂದಿನ ಎಲೆಕ್ಷನ್ಗೆ ಹೆಚ್ಚಿಗೆ ಜನ ಸಂಘದ ಮಹಿಳೆಯರು ನಿಂತ್ಕೋಬೇಕಾ ಎಲೆಕ್ಷನ್ಗೆ? ಮಹಿಳೆಯರು ಈಗ ಮನೆಯಲ್ಲಿ ಹೆಂಗ ನಾವು ವ್ಯವಹಾರ ಮಾಡ್ಕೊಂಡು ನಮ್ಮ ಸಂಸಾರ ನೀಸ್ಕೊಂಡು ಉಳಿತಾಯ ಮಾಡ್ಕೊಂಡು ಹೋಗ್ತೀವಿ, ಅದೇ ತರ ಪಂಚಾಯತಿನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ನಮ್ಮ ಮಹಿಳೆಯರ ಆಡಳಿತದಲ್ಲಿದ್ದರೆ ಅಭಿವೃದ್ಧಿ ಆಯ್ತದೆ. ಆ ಗುರಿ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬರಬೇಕು. ಸಂಘ ಮಹಿಳೆಯರು ಮುಂದೆ ಬರೋದು ಒಂದು ಜೊತೆಗೆ ನಾನು 5 ವರ್ಷದ ತನಕ ನಾನು ನಿಲ್ಲಬೇಕು ಅಂದ್ರೆ ಇವತ್ತಿಂದ ಟ್ರೈ ಮಾಡ್ಬೇಕು. ಅವರು ಮಾಹಿತಿಗಳು ತಿಳ್ಕೊಳ್ಳೋದು, ಎಲ್ಲೆಲ್ಲಿ ಸಭಾ ಸಮಾರಂಭ ನಡೀತದೆ ಭಾಗವಹಿಸೋದು, ಜನಗಳಿಗೂ ಗುರುತಿಸ್ಕೋಬೇಕು, ಜೊತೆಗೆ ನಮ್ಮ ಬೆಳವಣಿಗೆನೂ ಇರಬೇಕು. ಈಗ ನಾನೇ ದಿಢೀರಂತ ಇವಾಗ ನಿಂತ್ಕೊಬಿಡ್ಲಿಲ್ಲ. ನಾನು ಒಂದು ಮನೆಯಿಂದ, ಗ್ರಾಮದಿಂದ, ತಾಲೂಕಿಂದ ನಾನು ತಿಳ್ಕೊಂಡೇನೆ ಈಗ ರಾಜಕೀಯಕ್ಕೆ ಬಂದಿರೋದು. ಇವಾಗ ನನಗೆ ಶಕ್ತಿ ಇದೆ, ಈಗ ರಾಜಕೀಯದಲ್ಲಿ ಆಳ್ಬೇಕು ಅನ್ನೋ ಶಕ್ತಿ ನನ್ನಲ್ಲಿದೆ. ಆ ಮಟ್ಟಕ್ಕೆ ನಮ್ಮ ಸಂಘ ಮಹಿಳೆ ಬೆಳಿಬೇಕು. ಬೆಳೆದು ಆಸಕ್ತಿಯಿಂದ ನಾನು ಇದನ್ನ ಏನೇ ಕಷ್ಟ ಬಂದ್ರು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯದಿಂದ ಮುಂದೆ ಬರಬೇಕು. ಸೋಮವಾರನೂ ಒಂದ್ಸತಿ ಬಂದಿರ್ತಾರೆ, ಒಂದ್ಸತಿ ಮಂಗಳವಾರ ಬರ್ತಾರೆ. ಅಂದ್ರೆ ಯಾವಾಗ ಅಂತ ಫಿಕ್ಸ್ ಮಾಡಿ ನಾನು ಹೇಳ್ತೀನಿ.
ಮಾಹಿತಿ ಹೋಗ್ತಾ ಇದ್ದೇವೆ ನಾವು ಅರ್ಜಿ ಇವಾಗ ಎಲೆಕ್ಷನ್ ನಿಂತ್ಕೊಳ್ಳೋದ್ ಮನ್ಸ್ ಮಾಡಿ ನಿಂತ್ಕೋಬಹುದು, ಆದ್ರೆ ಸೋತ್ಬಿಡ್ತೀವಿ, ಆಮೇಲೆ ಏನ್ ಅನ್ಕೋತಾರೋ ಜನ, ಈ ತರದ್ದೆಲ್ಲ ಭಯಗಳಿರುತ್ತೆ. ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಈಗ ಎಲೆಕ್ಷನ್ ನಿಲ್ಬೇಕು, ಸೋಲೋದು ಗೆಲ್ಲೋದು ಅದು ಮುಂದಿನ ಪ್ರಶ್ನೆ. ನಿಲ್ಬೇಕು, ಆಟದಲ್ಲಿ ಭಾಗವಹಿಸ್ಬೇಕು. ದೇವೇಂದ್ರ ಹಾಳಿದನು ದೇವಲೋಕವ. ಬೆಟ್ಟ ಈ ಬೆಟ್ಟ ಚಿಕ್ಕದೇವಿ ಚಿಕ್ಕೋ ಬೆಟ್ಟ, ಹಲವಾರು ರುಚಿಯವರೇ ಅವರಿಗೆ ತಾಯೇ. ನಾಗೇಂದ್ರ ಹಾಳಿದನು ನಾಗಲೋಕವ, ದೇವೇಂದ್ರ ಹಾಳಿದನು ದೇವಲೋಕವ. ತಾರಿಗೇಳೆಣ್ಣೆ ಜೊತೆಗೇಟಾಗವೋ ರಮ್ಮ, ನೆನೆಷ್ಟೇಳುದ ನೀನು ಕೇಳಲ್ಲ ಗೌರಿ. ನಾಗೇಂದ್ರ ಹಾಳಿದನು ನಾಗಲೋಕವ, ದೇವೇಂದ್ರ ಹಾಳಿದನು ದೇವಲೋಕವ. ಆ ಬೆಟ್ಟ ಈ ಬೆಟ್ಟ ಚಿಕ್ಕದೇವಿ